ಅಡಿಗೆ ಎಣ್ಣೆ ಪಾತಾಳಕ್ಕೆ ಕುಸಿದ ಕೇಂದ್ರ ಸರ್ಕಾರದಿಂದ ಬಂಪರ್ ಘೋಷಣೆ. ಇಷ್ಟು ಕಡಿಮೆ ಪ್ರೈಸ್ಗೆ ಸಿಗ್ತಾ ಇರೋದು ಇದೇ ಮೊದಲು. ಎಲ್ಲ ಮಹಿಳೆಯರಿಗೆ ಗುಡ್ ನ್ಯೂಸ್. ಹಾಗಾದ್ರೆ ಏನಿದು ಮಾಹಿತಿ, ಎಷ್ಟೆಲ್ಲ ಕಡಿಮೆ ಆಗಿದೆ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನಿಮಗೂ ಕೂಡ ಈ ಅಡುಗೆ ಎಣ್ಣೆ ಕಡಿಮೆ ಆಗಲಿ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನೀವು ಅಡುಗೆಗೆ ಯಾವ ಎಣ್ಣೆಯನ್ನ ಬಳಸ್ತಾ ಇದ್ರಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ದಿನಬಳಕೆಯ ವಸ್ತುಗಳ ಬೆಲೆಯಲ್ಲಿ ದಿನದಿಂದ ದಿನಕ್ಕೆ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇದೀಗ ಅಡುಗೆ ಎಣ್ಣೆಯ ಬೆಲೆಯಲ್ಲಿಯೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಜನಸಾಮಾನ್ಯರು ಮತ್ತು ಅಡಿಗೆ ಮಾಡುವ ಮಹಿಳೆಯರು ಸೇರಿದಂತೆ ಎಣ್ಣೆ ಖರೀದಿ ಮಾಡುವಾಗ ತುಂಬಾ ಯೋಚನೆ ಮಾಡಿ ಅಡುಗೆ ಎಣ್ಣೆ ಖರೀದಿ ಮಾಡುವ ಕಾಲ ಇದೀಗ ಇಡೀ ದೇಶದ ಎದುರಾಗಿದೆ. ದೇಶದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದವರಿಗೆ ಸಿಹಿ ಸುದ್ದಿ ನೀಡಲು ಕೇಂದ್ರ ಸರ್ಕಾರವು ಅಡುಗೆ ಎಣ್ಣೆಯ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಿ ಜನಸಾಮಾನ್ಯರಿಗೆ ಬಂಪರ್ ಗಿಫ್ಟ್ ನೀಡಿದೆ. ಅಡುಗೆ ಎಣ್ಣೆ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿದ್ದು, ಜನಸಾಮಾನ್ಯರು ಅಡಿಗೆ ಎಣ್ಣೆ ಖರೀದಿ ಮಾಡಲು ಕೂಡ ತುಂಬಾ ಯೋಚನೆ ಮಾಡುತ್ತಿದ್ದರು. ಪ್ರತ್ಯೇಕ ಊಟಕ್ಕೆ ಯಾವುದೇ ಅಡುಗೆ ಮಾಡಲು ಕೂಡ ಅಡುಗೆ ಎಣ್ಣೆಯ ಪಾತ್ರ ಬಹುಮುಖ್ಯ ಆಗಿದೆ. ಬಹುತೇಕ ಅಡುಗೆ ಎಣ್ಣೆ ಇಲ್ಲದೆ ಯಾವುದೇ ಅಡುಗೆ ಕೂಡ ಮಾಡಲು ಸಾಧ್ಯವಿಲ್ಲ. ಅಡುಗೆ ಎಣ್ಣೆ ಬೆಲೆಯ ಸಂಬಂಧಪಟ್ಟಂತೆ ದಿಢೀರನೆ ಕೇಂದ್ರ ಸರ್ಕಾರ ಅತಿ ದೊಡ್ಡ ನಿರ್ಧಾರ ಮಾಡಿದೆ. ಬಡವರಿಗೆ ಮತ್ತು ಜನಸಾಮಾನ್ಯರಿಗೆ ಅನುಕೂಲ ಮಾಡಲೆಂದೇ ಪ್ರತಿ ಲೀಟರ್ ಅಡುಗೆ ಎಣ್ಣೆ ಬೆಲೆಯಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಇಳಿಕೆ ಮಾಡಿ ಜನಸಾಮಾನ್ಯರಿಗೆ ಬಂಪರ್ ಗಿಫ್ಟ್ ನೀಡಿದೆ. ಸುಮಾರು 4 ತಿಂಗಳುಗಳಿಂದ ನಡೆಯುತ್ತಿದ್ದ ಅಮೆರಿಕ ಮತ್ತು ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಕೊನೆಗೂ ಅಂತ್ಯ ಆಗಿದೆ. ಇದರಿಂದಾಗಿ ಇಡೀ ಜಗತ್ತು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. ಇದರ ಬೆನ್ನಲ್ಲೇ ಭಾರತದ ಜನಸಾಮಾನ್ಯರು, ಅದರಲ್ಲೂ ಕೂಡ ಗೃಹಿಣಿಯರು ಖುಷಿಯಾಗುವಂತಹ ಸುದ್ದಿಯನ್ನ ಇದೀಗ ಬಂದಿದೆ. ಹೌದು, ಅಡುಗೆ ಎಣ್ಣೆಗಳ ಬೆಲೆ ಇಳಿಕೆ ಆಗುವಂತಹ ಸಾಧ್ಯತೆ ಇದೀಗ ದಟ್ಟವಾಗಿ ಕಾಣುತ್ತಿದೆ. ಈ ಬಗ್ಗೆ ಮಾರುಕಟ್ಟೆ ತಜ್ಞರು ಕೂಡ ಸುಳಿವು ನೀಡಿದ್ದಾರೆ. ಶೀಘ್ರವೇ ಅಡುಗೆ ಎಣ್ಣೆ ಬೆಲೆ ಇಳಿಕೆ. ಇರಾನ್ ಹಾಗೂ ಅಮೆರಿಕ ಇಸ್ರೇಲ್ ನಡುವಿನಂತಹ ಸಂಘರ್ಷ ಕೊನೆಗೊಂಡಿದೆ. ಇದರೊಂದಿಗೆ ಅಡುಗೆ ಎಣ್ಣೆ ಬೆಲೆಯಲ್ಲಿ ಇಳಿಕೆಯಾಗುವಂತಹ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗಿದೆ. ಆದರೆ ಇದು ತಕ್ಷಣ ಇರೋದಿಲ್ಲ. ಕೆಲವು ತಿಂಗಳುಗಳಲ್ಲಿ ಕ್ರಮೇಣ ಆಗಬಹುದು. ಪ್ರಸ್ತುತ ಶಾಂತಿ ಒಪ್ಪಂದದಿಂದಾಗಿ ಕೂಡ ಆಯಿಲ್ ಬೆಲೆಗಳು ಇಳಿದಿವೆ. ಹಾರ್ಮುಜ್ ಜಲಸಂಧಿ ಓಪನ್ ಮತ್ತು ಇರಾನ್ ಕಂಟ್ರೋಲ್ಗಳಲ್ಲಿ ಇರುವ ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತಿದ್ದಂತೆ ಜಗತ್ತಿನಲ್ಲಿ 20% ತೈಲ ಸರಬರಾಜು ಇಲ್ಲಿಂದ ಹಾದು ಹೋಗುತ್ತಿದೆ. ಯುದ್ಧದಲ್ಲಿ ಇದು ಮುಚ್ಚಲ್ಪಟ್ಟಿದ್ದರಿಂದ ಕ್ರೂಡ್ ಆಯಿಲ್ ಬೆಲೆಗಳು ಏರಿದವು. ಒಂದು ಬ್ಯಾರೆಲ್ಗೆ ಸುಮಾರು $70 ರಿಂದ $120ಗೆ ಏರಿಕೆಯಾಗಿತ್ತು. ಇದೀಗ ಹಾರ್ಮುಜ್ ಜಲಸಂಧಿ ಒಪ್ಪಂದ ಆಗಿದ್ದು, ಇದು ಸರಕು ಸಾಗಣೆ ವೆಚ್ಚಗಳು, ಸಾಗಾಣಿಕೆಯ ವಿಳಂಬಗಳು ಮತ್ತು ಶಕ್ತಿಯ ವೆಚ್ಚಗಳು ಹೆಚ್ಚಿಸಿ ತೈಲ ಮಾರುಕಟ್ಟೆಗೆ ಅನುಕೂಲ ಮಾಡಿಕೊಡುತ್ತದೆ. ಭಾರತದಲ್ಲಿ ಏರಿಕೆಯಾಗಿದ್ದ ಅಡುಗೆ ಎಣ್ಣೆ ಬೆಲೆ, ಕಚ್ಚಾ ಎಣ್ಣೆ ಬೆಲೆ ಏರಿಕೆಯಿಂದ ಅಡುಗೆ ಎಣ್ಣೆ ಮೇಲೂ ಕೂಡ ಪರಿಣಾಮ ಬೀರುತ್ತದೆ. ಕಚ್ಚಾ ತೈಲಗಳ ಬೆಲೆ ಏರಿಕೆ ಆದರೆ ಸಾಗಣೆ ವೆಚ್ಚ ಹೆಚ್ಚಾಗುತ್ತದೆ. ಇತರ ರಾಸಾಯನಿಕ ಗೊಬ್ಬರಗಳ ಬೆಲೆ ಏರುತ್ತದೆ. ಜೊತೆಗೆ ಫಾರ್ಮ್ ಎಣ್ಣೆ, ಸೋಯಾಬೀನ್ ಎಣ್ಣೆ ಮುಂತಾದವುಗಳ ಬೆಲೆಗಳು ಕೂಡ ಏರುತ್ತವೆ. ಭಾರತ 60%ಕ್ಕಿಂತ ಹೆಚ್ಚು ಅಡುಗೆ ಎಣ್ಣೆಯನ್ನ ಹೊರದೇಶದಿಂದ ತರುತ್ತೆ. ಆದ್ದರಿಂದ ನಮ್ಮಲ್ಲಿ ಅಡುಗೆ ಎಣ್ಣೆ ಬೆಲೆ 10% ರಿಂದ 20% ಏರಿಕೆಯಾಗಿತ್ತು. 20% ಬೆಲೆ ಇಳಿಕೆ. ಇರಾನ್ ಅಮೆರಿಕ ನಡುವೆ ಶಾಂತಿ ಒಪ್ಪಂದ ಆಗುತ್ತಿದ್ದಂತೆ ಹಾರ್ಮುಜ್ ಜಲಸಂಧಿ ಮತ್ತೆ ತೆರೆಯುತ್ತಿದೆ. ಹೀಗಾಗಿ ಕಚ್ಚಾ ಎಣ್ಣೆ ಬೆಲೆ ಈಗಾಗಲೇ ಕಡಿಮೆಯಾಗುತ್ತಿದ್ದು, ಇದರಿಂದಾಗಿ ಅಡುಗೆ ಎಣ್ಣೆ ಬೆಲೆಯೂ ಕೂಡ ನಿಧಾನವಾಗಿ ಇಳಿಯುತ್ತದೆ. ಶೀಘ್ರವೇ 10% ರಿಂದ 20% ರಷ್ಟು ಬೆಲೆ ಇಳಿಕೆಯಾಗಬಹುದು ಎನ್ನಲಾಗುತ್ತಿದ್ದು, ಅಡುಗೆ ಎಣ್ಣೆ ಬೆಲೆ ಇಳಿಕೆಗೆ ಎಷ್ಟು ದಿನ ಬೇಕು? ಅಡುಗೆ ಎಣ್ಣೆ ಬೆಲೆಯಲ್ಲಿ ತಕ್ಷಣ ಪೂರ್ಣ ಇಳಿಕೆ ಆಗುವುದಿಲ್ಲ. ಹಡಗುಗಳು ಮತ್ತು ಸಾಗುವುದು, ಕಾರ್ಖಾನೆಗಳು ಮತ್ತು ಸಾಮಾನ್ಯ ಸ್ಥಿತಿಗೆ ಬರುವುದು, ಸಂಗ್ರಹಿಸಿದಂತೆ ಸರಕುಗಳು ಬರುವುದು, ಹೀಗೆ ಕೆಲಸ ನಡೆಯಬೇಕು. ಇದಕ್ಕೆ ಸುಮಾರು 2 ರಿಂದ 6 ತಿಂಗಳು ಬೇಕಾಗುತ್ತದೆ. ಮಾರುಕಟ್ಟೆ ತಜ್ಞರು ಏನು ಹೇಳುತ್ತಾರೆ ನೋಡೋದಾದ್ರೆ, ಯುದ್ಧ ನಿಲ್ಲುವುದು, ಬೆಲೆಗಳು ಇಳಿಕೆ ಆಗುತ್ತವೆ ಎಂದು ಅವರು ಹೇಳುತ್ತಿದ್ದು, ಆದರೆ ಪೂರ್ಣ ಸಾಮಾನ್ಯ ಸ್ಥಿತಿ ಬರಲು ಸಮಾನ ಸಮಯ ಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಭಾರತ ಸರ್ಕಾರದಲ್ಲಿ ಇತರ ದೇಶಗಳಿಂದ ಅಂದರೆ ಮಲೇಷಿಯಾ, ಇಂಡೋನೇಷಿಯಾ ಸೇರಿದಂತೆ ಹಲವೆಡೆಯಿಂದ ಎಣ್ಣೆ ತರುತ್ತಿದೆ. ಅಡುಗೆ ಎಣ್ಣೆ ಬೆಲೆ ಪೂರ್ಣ ಕಡಿಮೆಯಾಗುವುದು 2026ರ ಅಂತ್ಯಕ್ಕೆ ಅಥವಾ 2027ರ ಆರಂಭಕ್ಕೆ ಆಗಬಹುದು ಎನ್ನುತ್ತಾರೆ. ಇನ್ನು ಬೆಲೆ ಕಡಿಮೆಯಾಗುವುದು ಖಂಡಿತ. ಯುದ್ಧ ನಿಂತರೆ ಅಡುಗೆ ಎಣ್ಣೆ ಬೆಲೆ ಕೂಡ ಕಡಿಮೆಯಾಗುವುದು ಖಂಡಿತ. ಆದರೆ ತಾಳ್ಮೆಯಿಂದ ಕಾಯಬೇಕು. ಮನೆಯಲ್ಲಿ ಎಣ್ಣೆ ಬಳಕೆ ಕಡಿಮೆ ಮಾಡಿ ಸ್ಥಳೀಯ ತೈಲಗಳನ್ನು ಹೆಚ್ಚು ಬಳಸಿ ಉಳಿಸಬಹುದಾಗಿದೆ. ಯುದ್ಧದಿಂದಾಗಿ ಗಗನಕ್ಕೆ ಏರಿರುವಂತಹ ಖಾದ್ಯ ತೈಲಗಳ ಬೆಲೆಗಳು
ಬೆಲೆಗಳು ಮುಂದಿನ ಕೆಲವು ದಿನಗಳಲ್ಲಿ ಕೂಡ ಸುಮಾರು 10% ವರೆಗಿನ ದೊಡ್ಡ ಕುಸಿತವನ್ನು ಕಾಣಬಹುದು ಎಂದು ವರದಿ ಕೂಡ ಆಗಿದೆ. ಇನ್ನು ಖಾದ್ಯ ತೈಲಗಳ ಬೆಲೆ ಇಳಿಕೆ. ಮಾಧ್ಯಮ ವರದಿಗಳ ಪ್ರಕಾರ ಇಂದು ಸರ್ಕಾರದ ಉನ್ನತ ಅಧಿಕಾರಿ ಗುಂಪು ಮತ್ತು ತಜ್ಞರ ಇತ್ತೀಚಿನ ಮೌಲ್ಯಮಾಪನವಾಗಿದೆ. ಖಾದ್ಯ ತೈಲಗಳ ಬೆಲೆ ಶೀಘ್ರದಲ್ಲಿ 10% ಕಡಿಮೆಯಾಗಬಹುದು ಎಂದು ವರದಿ ಕೂಡ ಹೇಳುತ್ತವೆ. ಮತ್ತು ಇನ್ನು ಸಮಾಧಾನಕರ ಸಂಗತಿ ಏನೆಂದರೆ ಈ ಕಡಿಮೆಯಾದ ಬೆಲೆಗಳು ಹಬ್ಬದ ಋತುವಿನ ಉದ್ದಕ್ಕೂ ಕೂಡ ಸ್ಥಿರವಾಗಿರುತ್ತದೆ ಎಂದು ನಿರೀಕ್ಷೆ ಮಾಡಲಾಗಿದೆ. ಭಾರತ ಕೇವಲ ಕಚ್ಚಾ ತೈಲ ಆಮದುದಾರರಲ್ಲ, ಖಾದ್ಯ ತೈಲಗಳ ವಿಶ್ವದ ಅತಿ ದೊಡ್ಡ ಆಮದುದಾರರು ಕೂಡ ಹೌದು. ಆದ್ದರಿಂದ ಜಾಗತಿಕ ಮಾರುಕಟ್ಟೆಗಳಲ್ಲಿನ ಚಲನೆಗಳು ನಮ್ಮ ಅಡುಗೆ ಮನೆಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ. ಗ್ರೂಪ್ ಪ್ರಕಾರ ಖಾದ್ಯ ತೈಲ ಬೆಲೆಗಳ ಕುಸಿತಕ್ಕೆ 3 ಪ್ರಮುಖ ಕಾರಣಗಳು ಕೂಡ ಇವೆ. ಮೊದಲನೆಯದಂದು ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಅಂತ್ಯ. ಇದು ಜಾಗತಿಕ ಪೂರೈಕೆ ಸರಪಳಿಯನ್ನು ಕೂಡ ಸಾಮಾನ್ಯಗೊಳಿಸುತ್ತದೆ. ಇನ್ನು ಎರಡನೆಯದಾಗಿ ಪ್ರಮುಖ ಕಾರಣವೂ ಕೂಡ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಭಾರತಕ್ಕೆ ತಾಳೆ ಎಣ್ಣೆ ಆಮದು ನಿರೀಕ್ಷೆ. ಇನ್ನು ಮುಖ್ಯವಾಗಿ ಕಚ್ಚಾ ತೈಲ ಬೆಲೆಗಳ ಕುಸಿತಕ್ಕೆ ಕಾರಣವೆಂದರೆ ಸರಕು ಸಾಗಣೆ ವೆಚ್ಚ ಕಡಿಮೆಯಾಗಲಿದೆ. ಇದು ಅಂತಾರಾಷ್ಟ್ರೀಯ ಸಾಗಣೆ ಮತ್ತು ಲಾಜಿಸ್ಟಿಕ್ ವೆಚ್ಚಗಳಲ್ಲಿ ಗಮನಾರ್ಹ ಇಳಿಕೆಗೆ ಕಾರಣ ಆಗಬಹುದು. ಇದರಿಂದಾಗಿ ಆಮದುಗಳ ಅಗ್ಗವಾಗಬಹುದು. ಇದಲ್ಲದೆ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಂತಹ ಪ್ರಮುಖ ತಾಳೆ ಎಣ್ಣೆ ಉತ್ಪಾದಿಸುವಂತಹ ದೇಶಗಳಿಂದ ಭಾರತಕ್ಕೆ ತಾಳೆ ಎಣ್ಣೆ ಆಮದು ಹೆಚ್ಚಾಗಬಹುದು ಎಂದು ನಿರೀಕ್ಷೆ ಮಾಡಲಾಗಿದೆ. ಇನ್ನು ಸಾಮಾನ್ಯ ಗ್ರಾಹಕರಿಗೆ ಯಾವಾಗ ಪರಿಹಾರ ಸಿಗುತ್ತೆ? ಅಡುಗೆ ಎಣ್ಣೆಯಲ್ಲಿ ಸುಮಾರು 10% ಬೆಲೆ ಕಡಿತ ನಿರೀಕ್ಷೆ ಮಾಡಲಾಗಿದೆ. ಆದರೆ ಇದರ ಪ್ರಯೋಜನಗಳು ಚಿಲ್ಲರೆ ಮಾರುಕಟ್ಟೆಯನ್ನು ಕೂಡ ತಲುಪಲು ಕೆಲವು ವಾರಗಳು ತೆಗೆದುಕೊಳ್ಳಬಹುದು. ನಿಮ್ಮ ಹತ್ತಿರದ ಅಂಗಡಿ, ಭಾರತೀಯ ಕಂಪನಿಗಳು ಮತ್ತು ವಿತರಕರು ಈಗಾಗಲೇ ಹೆಚ್ಚಿನ ಬೆಲೆಗೆ ಅಸ್ತಿತ್ವದಲ್ಲಿ ಇರುವಂತಹ ದಾಸ್ತಾನುಗಳನ್ನು ಖರೀದಿ ಮಾಡಿದ್ದಾರೆ. ಇದಲ್ಲದೆ ಕಂಪನಿಗಳು ಅಸ್ತಿತ್ವದಲ್ಲಿ ಇರುವಂತಹ ಪೂರೈಕೆ ಒಪ್ಪಂದಗಳನ್ನು ಹೊಂದಿವೆ. ಈ ಹಳೆಯ ಸ್ಟಾಕ್ ಖಾಲಿಯಾದ ನಂತರವೇ ತೈಲ ಕ್ಯಾನ್ಗಳು ಮತ್ತು ಪ್ಯಾಕೆಟ್ಗಳು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಅಗ್ಗದ ದರದಲ್ಲಿ ಲಭ್ಯ ಆಗುತ್ತೆ. ಸರ್ಕಾರದ ಸೂಪರ್ 7 ಕ್ರಿಯಾ ಯೋಜನೆ. ಈ ವರ್ಷದ ಮಾರ್ಚ್ ಕೊನೆಯ ವಾರದಲ್ಲಿ ಯುದ್ಧವು ಜಾಗತಿಕ ಹಣದುಬ್ಬರವನ್ನು ಹೆಚ್ಚಿಸುವ ಬೆದರಿಕೆ ಹಾಕಿದಾಗ ಸರ್ಕಾರವು ತಕ್ಷಣ ಕ್ರಮ ಕೈಗೊಂಡು 7 ಸಬಲೀಕರಣ ಗುಂಪುಗಳನ್ನು ಕೂಡ ರಚಿಸಿತು. ಈ ಗುಂಪುಗಳು ಯುದ್ಧದ ಪರಿಣಾಮವನ್ನು ಕೂಡ ತೆಗೆಸುವ ಮತ್ತು ದೇಶದೊಳಗೆ ಅಗತ್ಯ ವಸ್ತುಗಳ ಪೂರೈಕೆಗಳನ್ನು ನಿರ್ವಹಿಸುವ ಕಾರ್ಯವನ್ನು ನಿರ್ವಹಿಸುತ್ತಿದ್ದವು. ಈ ಗುಂಪುಗಳು ರಾಷ್ಟ್ರೀಯ ಭದ್ರತಾ ಮತ್ತು ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ವ್ಯಾಪಾರ, ಪೂರೈಕೆ ಸರಪಳಿಗಳು ಮತ್ತು ಅಗತ್ಯ ಸರಕುಗಳು, ಇಂಧನ ಮತ್ತು ರಸಗೊಬ್ಬರ, ಸಾರಿಗೆ ಮತ್ತು ಲಾಜಿಸ್ಟಿಕ್ ಮತ್ತು ಸಾರ್ವಜನಿಕ ಸಂವಹನ 24/7 ಮೇಲ್ವಿಚಾರಣೆ ಮಾಡುತ್ತಿವೆ. ಅಡುಗೆ ಮನೆಯಲ್ಲಿ ಅಡುಗೆ ಎಣ್ಣೆಗಳ ಬಳಕೆ ಹೆಚ್ಚುತ್ತಿರುವ ಇಂಧನ ಯುಗದಲ್ಲಿ ಕೇಂದ್ರ ಸರ್ಕಾರವು ಕೂಡ ಜನಸಾಮಾನ್ಯರಿಗೆ ಸಿಹಿ ಸಂದೇಶವನ್ನು ನೀಡಿದೆ. ನಿರಂತರವಾಗಿ ಹೆಚ್ಚುತ್ತಿರುವ ಬೆಲೆಗಳಲ್ಲಿ ಬಳಲುತ್ತಿರುವಂತಹ ಗ್ರಾಹಕರಿಗೆ ಪರಿಹಾರ ನೀಡಲು ಕಚ್ಚಾ ಅಡುಗೆ ಎಣ್ಣೆಗಳ ಮೇಲಿನ ಆಮದು ಸುಂಕವನ್ನು ಕಡಿಮೆ ಮಾಡಲು ನಿರ್ಧಾರ ಮಾಡಿದೆ. ಈ ಹೊಸ ನಿಯಮಗಳು ಈ ನಿಟ್ಟಿನಲ್ಲಿ ಕೇಂದ್ರವು ಈಗಾಗಲೇ ಅಧಿಕೃತ ಅಧಿಸೂಚನೆಗಳನ್ನು ಬಿಡುಗಡೆ ಮಾಡಿದೆ. ಈ ನಿರ್ಧಾರ ಮುಂಬರುವ ದಿನಗಳಲ್ಲಿ ಅಡುಗೆ ಎಣ್ಣೆಯ ಬೆಲೆಗಳನ್ನು ಕೂಡ ಗಣನೀಯವಾಗಿ ಇಳಿಕೆ ಆಗುವ ಸಾಧ್ಯತೆ ಇದೆ. ಪ್ರಸ್ತುತ ನಿಯಮಗಳ ಪ್ರಕಾರ ಕಚ್ಚಾ ಫಾರ್ಮ್ ಎಣ್ಣೆ, ಕಚ್ಚಾ ಸೋಯಾಬೀನ್ ಎಣ್ಣೆ ಮತ್ತು ಕಚ್ಚಾ ಸೂರ್ಯಕಾಂತಿ ಎಣ್ಣೆ 20% ಆಮದು ತೆರಿಗೆಗೆ ಒಳಪಟ್ಟಿವೆ. ಈಗ ಈ ತೆರಿಗೆಯನ್ನು ಅರ್ಧಕ್ಕೆ ಇಳಿಸಲಾಗಿದೆ. ಭಾರತವು ತನ್ನ ಅಡುಗೆ ಎಣ್ಣೆಯ ಅವಶ್ಯಕತೆಗಳಲ್ಲಿ 70% ಇತರ ದೇಶಗಳನ್ನು ಅವಲಂಬಿಸಿವೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿ ಎಣ್ಣೆ ಕಾಳುಗಳ ಉತ್ಪಾದನೆ ಕಡಿಮೆ ಇರುವುದು. ವಿದೇಶಗಳಿಂದ ಕಚ್ಚಾ ತೈಲದ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡುವುದರಿಂದ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಬೆಲೆಗಳು ಕಡಿಮೆಯಾಗುತ್ತವೆ. ನಮ್ಮ ದೇಶವೂ ಕೂಡ ಮುಖ್ಯವಾಗಿ ಇಂಡೋನೇಷ್ಯಾ, ಮಲೇಷ್ಯಾ ಮತ್ತು ಥೈಲ್ಯಾಂಡ್ಗಳಿಂದ ತಾಳೆ ಎಣ್ಣೆಯನ್ನು ಕೂಡ ಆಮದು ಮಾಡಿಕೊಳ್ಳುತ್ತಿದ್ದು, ಸೂರ್ಯಕಾಂತಿ ಎಣ್ಣೆಗಾಗಿ ನಾವು ಅರ್ಜೆಂಟೀನಾ, ಬ್ರೆಜಿಲ್, ರಷ್ಯಾ ಮತ್ತು ಉಕ್ರೇನ್ ಅಂತಹ ದೇಶಗಳನ್ನು ಅವಲಂಬಿಸುತ್ತಿರುತ್ತೇವೆ. ಆಮದು ಸುಂಕ ಕಡಿತದೊಂದಿಗೆ ಈ 3 ವಿಧದ ಎಣ್ಣೆಗಳ ಮೇಲಿನ ಒಟ್ಟು ತೆರಿಗೆ ಹೊರೆ 27.5% 16.5% ಇಳಿಯುತ್ತದೆ. ಸರ್ಕಾರ ಅಡುಗೆ ಎಣ್ಣೆಗಳ ಮೇಲಿನ ತೆರಿಗೆಯನ್ನು ಕೂಡ ಹೆಚ್ಚಿಸಿದಾಗ ಬೆಲೆಗಳು ಗಗನಕ್ಕೇರಿದವು. ಈಗ ತೆಗೆದುಕೊಂಡಂತಹ ನಿರ್ಧಾರ ಈ ಹೊರೆಯನ್ನು ಕಡಿಮೆ ಮಾಡುತ್ತವೆ ಎಂದು ಉದ್ಯಮ ಮೂಲಗಳು ಕೂಡ ಆಶ್ವಾಸನೆ ನೀಡುತ್ತಿವೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕೂಡ ಈ ಬೆಲೆ ಇಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು,
ತೆರಿಗೆ ಕಡಿತದ ಲಾಭವೂ ಕೂಡ ನೇರವಾಗಿ ಸಾಮಾನ್ಯ ಜನರಿಗೆ ತಲುಪುತ್ತಿದೆಯೇ ಎಂದು ನೋಡಲು ಅಧಿಕಾರಿಗಳು ವಿವಿಧ ರಾಜ್ಯಗಳಲ್ಲಿ ತಪಾಸಣೆ ನಡೆಸುತ್ತಿದ್ದಾರೆ. ಆಂಧ್ರ ಪ್ರದೇಶ, ಗುಜರಾತ್, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಂತಹ ರಾಜ್ಯಗಳು ಅತಿ ಹೆಚ್ಚು ಅಡಿಗೆ ಎಣ್ಣೆ ಸಂಸ್ಕಾರಗಳನ್ನು ಕೂಡ ಹೊಂದಿವೆ. ಈ ಪ್ರದೇಶದಲ್ಲಿ ಬಂದರುಗಳಲ್ಲಿನ ಸಂಸ್ಕರಣಾ ಘಟಕಗಳು ಮತ್ತು ಸಂಗ್ರಹಣಾ ಸೌಲಭ್ಯಗಳನ್ನು ಕೂಡ ಅಧಿಕಾರಿಗಳು ಸ್ವತಃ ಪರಿಶೀಲನೆ ಮಾಡುತ್ತಿದ್ದಾರೆ. ಈ ತಪಾಸಣೆಗಳ ಮುಖ್ಯ ಉದ್ದೇಶ ಏನೆಂದರೆ ತೆರಿಗೆ ಕಡಿತವು ಚಿಲ್ಲರೆ ಬೆಲೆ ಮತ್ತು ವಿತರಕರ ಬೆಲೆ ಮೇಲೆ ಬೀರುವ ಪರಿಣಾಮವನ್ನು ಕೂಡ ನಿರ್ಣಯಿಸುವುದು. ಸಂಸ್ಕರಿಸಿದಂತಹ ಸೂರ್ಯಕಾಂತಿ ಎಣ್ಣೆ ಮತ್ತು ಸೋಯಾಬೀನ್ ಎಣ್ಣೆಯಂತಹ ಪ್ಯಾಕೆಟ್ಗಳ ಬೆಲೆಗಳು ಕೂಡ ಎಷ್ಟರ ಮಟ್ಟಿಗೆ ಇಳಿಕೆಯಾಗುತ್ತವೆ ಎಂಬುದರ ಕುರಿತು ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ತೆರಿಗೆ ಕಡಿತಕ್ಕೆ ಅನುಗುಣವಾಗಿ ಅನೇಕ ಕಂಪನಿಗಳು ಈಗಾಗಲೇ ತಮ್ಮ ಬೆಲೆಗಳನ್ನು ಕೂಡ ಕಡಿಮೆ ಮಾಡಿರುವುದು ಗಮನಾರ್ಹ. ಮುಂಬರುವ ದಿನಗಳಲ್ಲಿ ಬರುವ ಹೊಸ ಕಡಿಮೆ ಸುಂಕದ ಸರಕುಗಳೊಂದಿಗೆ ಬೆಲೆಗಳು ಮತ್ತಷ್ಟು ಕಡಿಮೆಯಾಗುತ್ತವೆ ಎಂದು ಹಲವಾರು ಸಂಸ್ಕರಣಾ ಘಟಕಗಳು ಸರ್ಕಾರಕ್ಕೆ ಭರವಸೆ ನೀಡಿವೆ. ಕಳೆದ ಕೆಲವು ತಿಂಗಳುಗಳಿಂದ ಅಡುಗೆ ಎಣ್ಣೆಗಳ ಬೆಲೆಯಲ್ಲಿ ಕೂಡ ಏರಿಕೆ ಕಂಡುಬಂದಿದ್ದು, ಹಣದುಬ್ಬರವನ್ನು ತಡೆಯಲು ಕೇಂದ್ರವು ಈ ನವೀನ ಕ್ರಮಗಳನ್ನು ಕೂಡ ತೆಗೆದುಕೊಂಡಿವೆ. ಮಾರುಕಟ್ಟೆಯಲ್ಲಿ ಬೆಲೆಗಳು ಸ್ಥಿರ ಆಗಿರುವುದು ಮತ್ತು ಸಾಮಾನ್ಯ ಜನರಿಗೆ ಕಡಿಮೆ ಬೆಲೆಗೆ ಅಗತ್ಯ ವಸ್ತುಗಳ ಒದಗಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ನೋಡಿದಲ್ಲ ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ವಿಡಿಯೋ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ.